ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಖಾತೆ ಅಭಿಯಾನ ಸದ್ಬಳಕೆ ಮಾಡಿಕೊಳ್ಳಿ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ರಾಜ್ಯ ಸರ್ಕಾರ ಆದೇಶದ ಮೇರೆಗೆ ಬಾಗೇಪಲ್ಲಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿನ ಅನಧಿಕೃತ ಸ್ವತ್ತುಗಳಿಗೆ ಖಾತಾ ನೀಡುವ ಸಂಬಂಧ ಕಾಯ್ದೆ ಮತ್ತು ನಿಯಮಗಳಿಗೆ ತಿದ್ದುಪಡಿ ತರುತ್ತಿದೆ. ಇದರಿಂದ ಅನಧಿಕೃತ ಸ್ವತ್ತುಗಳ ಮಾಲೀಕರು ತಮ್ಮ ಸ್ವತ್ತಿನ ಕಂದಾಯವನ್ನು ಪಾವತಿಸಿ ಈ ಖಾತಾ ಪಡೆಯಬಹುದಾಗಿದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿರವರು ಹೇಳಿದರು. ಅವರು ಇಂದು ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ಈ ಖಾತಾ ಅಭಿಯಾನಕ್ಕೆ ಸೋಮವಾರ ಚಾಲನೆ ನೀಡಿ ಅವರು ಮಾತನಾಡಿದರು. ಪಟ್ಟಣದ ವ್ಯಾಪ್ತಿಯಲ್ಲಿ ನಿವೇಶನ, ವಸತಿ ಕಟ್ಟಡ, ವಾಣಿಜ್ಯ ಕಟ್ಟಡಗಳು, ಮನೆಯ ಆಸ್ತಿ, ಖಾಲಿ ನಿವೇಶನ ಹೊಂದಿರುವವರು ದಾಖಲೆ ಸಮೇತ ಪುರಸಭೆ ಕಚೇರಿಗೆ ತೆರಳಿ ಅರ್ಜಿ ಸಲ್ಲಿಸಿದರೆ ಕೂಡಲೇ ಈ ಖಾತಾ ಮಾಡಿಕೊಡುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇದನ್ನು ಜನರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. 3 ತಿಂಗಳ ಕಾಲ ಖಾತೆ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಖಾತೆ ಮಾಡಿಸಿಕೊಳ್ಳಲು ಯಾವುದೇ ಮಧ್ಯವರ್ತಿಗಳನ್ನು ನಂಬಬೇಡಿ. ನಂಬಿದಲ್ಲಿ ಮೋಸ ಹೋಗುತ್ತೀರಿ. ನೇರವಾಗಿ ಸಾರ್ವಜನಿಕರೇ ಪುರಸಭೆ ಕಚೇರಿಗೆ ತೆರಳಿ ದಾಖಲೆಗಳನ್ನು ಸಲ್ಲಿಸಿ ಈ ಖಾತಾ ಪಡೆದುಕೊಳ್ಳಬೇಕು ಎಂದರು. ಪುರಸಭೆ ಮುಖ್ಯಾಧಿಕಾರಿ ಎಂ. ಶ್ರೀನಿವಾಸ್ ಮಾತನಾಡಿ, ಸ್ವತ್ತಿನ ಮಾಲೀಕರು ಪುರಸಭೆಗೆ ಭೇಟಿ ನೀಡಿ ಸ್ವತ್ತಿನ ಮಾಲೀಕತ್ವದ ದಾಖಲೆಗಳಾದ ನೋಂದಾಯಿತ ಪತ್ರಗಳು, ಚಾಲ್ತಿ ಸಾಲಿನವರೆಗೆ ಕಂದಾಯ ಪಾವತಿ ರಶೀದಿ, ಋಣಭಾರ ಪ್ರಮಾಣ ಪತ್ರ ಹಾಗೂ ಮಾಲೀಕರ ಫೋಟೋ, ಆಧಾರ್ ಕಾರ್ಡ್ ಸಲ್ಲಿಸಿ ಈ ಖಾತಾ ಪಡೆದುಕೊಳ್ಳಬಹುದಾಗಿದೆ ಎಂದರು. ಎ ರಿಜಿಸ್ಟರ್ನಲ್ಲಿ ದಾಖಲಿಸಬೇಕಾದ ಆಸ್ತಿಗಳಿಗೆ ಈ ಖಾತಾ ಪಡೆಯಲು ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ನೋಂದಾಯಿತ ಮಾರಾಟ ಪತ್ರಗಳು, ದಾನ ಪತ್ರ, ವಿಭಾಗ ಪತ್ರಗಳು, ಸರ್ಕಾರ ಅಥವಾ ಸರ್ಕಾರದ ನಿಗಮ ಮಂಡಳಿಗಳಿಂದ ನೀಡಲಾಗಿದ್ದ ಹಕ್ಕುಪತ್ರಗಳು, ಕಂದಾಯ ಇಲಾಖೆಯಿಂದ 94 ಸಿಸಿ ಅಡಿ ನೀಡಲಾದ ಹಕ್ಕುಪತ್ರ, ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾದ ದೃಢೀಕೃತ ಪ್ರತಿ ಮತ್ತು ನಿವೇಶನಗಳ ಬಿಡುಗಡೆ ಪತ್ರ, ಪ್ರಸಕ್ತ ಸಾಲಿನವರೆಗೆ ಋಣಭಾರ ಪ್ರಮಾಣ ಪತ್ರ, ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಶೀದಿ, ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಜಿಪಿಎಸ್ ವಿವರದ ಫೋಟೋ ಹಾಗೂ ಮಾಲೀಕರ ಗುರುತಿನ ದಾಖಲೆ ಪ್ರತಿ ಸಲ್ಲಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್, ಉಪಾಧ್ಯಕ್ಷೆ ಸುಧಾತಾ ನರಸಿಂಹನಾಯ್ಡು, ಪುರಸಭಾ ಸದಸ್ಯರಾದ ಎ. ನಂಜುಂಡಪ್ಪ, ಜಬೀವುಲ್ಲಾ, ಸರೋಜಾ, ರೇಷ್ಮಾ ಬಾನು, ಸುನೀತಾ, ಪದ್ಮಾ, ಮಲ್ಲೇಶ್, ಸುಶೀಲಮ್ಮ, ಕರವೇ ಹರೀಶ್, ಸಿಬ್ಬಂದಿಗಳಾದ ಅತಾವುಲ್ಲಾ, ಕೃಷ್ಣಪ್ಪ ಇದ್ದರು. ಬಹಳ ಸಮಸ್ಯೆ ಇತ್ತು, ಸುಮಾರು ವರ್ಷಗಳಿಂದ ಸಮಸ್ಯೆ ಇತ್ತು. ಯಾವ ಜಮೀನು ಕನ್ವರ್ಷನ್ ಆಗದಿರ ನಗರ ಪ್ರಾಧಿಕಾರದ ಅನುಮೋದನೆ ಆಗದಿರ ಇತ್ತು, ಅಂಥವು ಯಾವುದೂ ನಾವು ಇಷ್ಟು ದಿನ ಖಾತಾ ಮಾಡ್ತಾ ಇರಲಿಲ್ಲ. ಪಾಪ ಬಡವರಿಗೆ ಆಸ್ತಿ ಮಾರಬೇಕಂದ್ರೂ ಕಷ್ಟ, ಏನೋ ಅವ್ರ ಕಷ್ಟ ಮಾಡಿದಾಗ ಒಬ್ಬರಿಂದೊಬ್ಬರು ಖಾತೆ ಆಗ್ತಾ ಇಲ್ಲ. ಈ ಖಾತಾ ಆಂದೋಲನ ಮಾಡಿ ಪ್ರತಿಯೊಬ್ಬರಿಗೂ ಯಾರಿಗೆ ರಿಜಿಸ್ಟ್ರಲ್ಲಿ ನೇಮ್ ಇರುತ್ತೋ ಅವ್ರಿಗೆಲ್ಲ ಖಾತೆ ಕೊಡೋ ಮುಖಾಂತರ ಎಂಟೈರ್ ಯಾರ ರಿಜಿಸ್ಟರ್ ಆಗಿತ್ತು ಎಲ್ಲರಿಗೂ ಖಾತಾ ಕೊಡುವಂಥ ಕಾರ್ಯಕ್ರಮ ನಾವೀಗ ಹಮ್ಮಿಕೊಳ್ತಾ ಇದ್ದೀವಿ. ಇದರ ಅಂಗವಾಗಿ ಮಾರ್ಚ್ 2ನೇ ತಾರೀಕು ಇಲ್ಲೇ ನಮ್ಮ ಪುರಸಭೆ ಪಕ್ಕದಲ್ಲಿ ಖಾಲಿ ಜಾಗದಲ್ಲಿ ಒಂದು ಆಂದೋಲನವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಇರ್ತೀನಿ, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಇರ್ತೀವಿ. ಯಾಕೆ ಭಾನುವಾರ ಇಟ್ಕೊಂಡಿದ್ರು ಅವತ್ತಂದರೆ ಪಾಪ ಅಧಿಕಾರಿಗಳು, ಕೆಲವು ಸರ್ಕಾರಿ ನೌಕರಕ್ಕೆ ಲೀವ್ ಇರುತ್ತೆ, ರಜಾ ಇರುತ್ತೆ, ಆವತ್ತು ಬಂದು ಅವರು ಅಪ್ಲಿಕೇಶನ್ ಪಡೆದು ಈಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಮಾರ್ಚ್ 2ನೇ ತಾರೀಕು ಭಾನುವಾರದ ದಿವಸ 10:30 ಗಂಟೆಯಿಂದ ನಾವಿಲ್ಲೇ ಕೂತ್ಕೊಂಡು ಸಾರ್ವಜನಿಕವಾಗಿ ಪ್ರತಿಯೊಂದು ಅರ್ಜಿನೂ ಸ್ವೀಕಾರನೂ ಮಾಡ್ತೀವಿ. ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡಿ ಆ ಟೈಮ್ ಒಳಗಡೆ ಅವ್ರ ಖಾತಾ ಕೊಡಬೇಕಂತ ನಾವು ಮಾಡ್ತೀವಿ. ಮನೆಮನೆಗೂ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ನೌಕರ ಮುಖಾಂತರ ಮನೆಮನೆಗೂ ಮಾಹಿತಿ ಸಲ್ಲಿಸ್ತಾ ಇದ್ದೀವಿ. ತಾವು ಇದ್ರ ಮುಖಾಂತರ ಏನೇನು ದಾಖಲೆ ಬೇಕು ಅನ್ನೋದನ್ನು ಸಲ್ಲಿಸಿದಲ್ಲಿ ಈ ಡಾಕ್ಯುಮೆಂಟನ್ನು ಸಲ್ಲಿಸಿದ ಸಂದರ್ಭದಲ್ಲಿ ನಾವು ಅದನ್ನು ಈ ವರ್ಷ ಪರ್ಸ್ಯೂ ಮಾಡಿ ನಾವು ತಮಗೆ ಒಂದು ಸ್ವೀಕೃತಿ ಕೊಡ್ತೀವಿ. ಇಂಥ ದಿನಾಂಕದೊಳಗೆ ಮಾಡ್ತೀವಿ ಅಂತೇಳಿ ಒಂದು ಸ್ವೀಕೃತಿ ಕೊಡ್ತೀವಿ. ಅದೇ ದಿವಸ ಒಂದು ದಿನಾಂಕ ನಿಗದಿಪಡಿಸಿ ಎಷ್ಟು ನಮ್ಮ ಕೈಯಲ್ಲಿ ನಾವು ಈ ಸ್ವತ್ತು ನಾವು ಮಾಡಿರ್ತೀವಿ ಅದ್ರ ಪ್ರತಿಗಳನ್ನು ವಿತರಿಸೋ ಕಾರ್ಯಕ್ರಮ ಮಾನ್ಯ ಅಧ್ಯಕ್ಷರು ನಮ್ಮ ಮತ್ತು ಉಪಾಧ್ಯಕ್ಷರು ಹಾಗೂ ಶಾಸಕರ ಸಮಕ್ಷಮನೆ ವಿತರಿಸೋ ಕಾರ್ಯಕ್ರಮವನ್ನು ಅವರ ಮುಖಾಂತರ ಮಾಡ್ತೀವಿ ಅಂತ ಹೇಳ್ತಾ ಈ ಸ್ವತ್ತು ಅಭಿಯಾನಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು. ಮುಂದುವರೆದು ನಮಗೆ ತುಂಬ ಒತ್ತಡ ಇರುತ್ತೆ ಈ ಸಂದರ್ಭದಲ್ಲಿ. ದಯವಿಟ್ಟು ಸಾರ್ವಜನಿಕರು ಸಹಕರಿಸಬೇಕು ಅಂತ ಕೇಳ್ತಾ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ಕೊಟ್ಟು ಸಹಕರಿಸಿದ್ರೆ ನಿಮಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ, ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ಸಿಬ್ಬಂದಿ ಕೊರತೆ ಇರೋದ್ರಿಂದ ಇದೇ ಇರುವ ಸಿಬ್ಬಂದಿ ಅಂತಲೇ ನಾವು ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ದಯವಿಟ್ಟು ನಮಗೂ ನೀವು ಸಹಕಾರ ಕೊಡಬೇಕು, ಯಾವುದೇ ಒತ್ತಡ ತರದೆ ಸಹಕಾರ ಕೊಡಬೇಕು ಅಂತ ಕೇಳಿ ನಮ್ಮ ಸಿಬ್ಬಂದಿ ಪರವಾಗಿ ನಾನು ಕೇಳ್ಕೊಂತ ಈ ಖಾತಾ ಅಭಿಯಾನ. ಜಿಲ್ಲೆ
ನಂಜನಗೂಡು ತಾಲೂಕು ಚಿಕ್ಕಯ್ಯನಛತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಹುಳಿಮಾವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಸರ್ಕಾರಿ ಗೋಮಾಳದಲ್ಲಿ ಈ ಭಾಗದ ಸುಮಾರು 150ಕ್ಕೂ ಹೆಚ್ಚು ರೈತ ಕುಟುಂಬದವರು ಉಳುಮೆ ಮಾಡಿ ಜೀವನ ಸಾಗಿಸುತ್ತಿದ್ದು, ಈ ಗೋಮಾಳವನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ನಿಗಮದವರು ತಮ್ಮ ವಶಕ್ಕೆ ಪಡೆದುಕೊಂಡು ನಮಗೆ ಯಾವುದೇ ರೀತಿಯ ಭೂ ಪರಿಹಾರ ನೀಡದೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ದಲಿತ ರೈತ ಕುಟುಂಬದವರು ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯರವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ಮಾನವೀಯತೆಯ ದೃಷ್ಟಿಯಿಂದ ಸರ್ಕಾರಿ ಗೋಮಾಳದಲ್ಲಿ ಉಳುಮೆ ಮಾಡುತ್ತಿದ್ದ ರೈತರ ದಾಖಲೆಗಳನ್ನು ಪಡೆದುಕೊಂಡು ಸರ್ಕಾರ ಪರಿಹಾರ ನೀಡುತ್ತಿದ್ದು, ಈ ಭೂಮಿಯನ್ನು ನೀವು ಉಳುಮೆ ಮಾಡುತ್ತಿದ್ದು ನಿಮ್ಮಲ್ಲಿ ದಾಖಲೆಗಳು ಇದ್ದರೆ ಅದನ್ನು ತಾಲೂಕು ತಹಸೀಲ್ದಾರ್ ಅವರಿಗೆ ಸಲ್ಲಿಸಿ ನಿಮಗೂ ಕೂಡ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು. ಪರಿಹಾರ ಕೊಡಬೇಕು ಅಂತ ಕೇಳಿದ್ರು. ಸೊ ಪರಿಹಾರ ಕೊಡ್ಸಕ್ಕೆ ಸಾಧ್ಯ ಆಗದಿದ್ರು ಕೂಡ ಅಪ್ಪ ಅವ್ರಿಗೆ ಅವಾಗ ಏನು ಪ್ರಾಮಿಸ್ ಮಾಡಿದ್ರು, ನಾವು ಎಕ್ಸ್ಗ್ರೇಷಿಯ ಅಂತಂದರೆ ಮಾನವೀಯತೆ ಆಧಾರದ ಮೇಲೆ ಒಂದಷ್ಟು ರೈತರಿಗೆ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹಾಗೆ ದಾಖಲೆಗಳಿಲ್ಲದೆ ಹೋದ್ರು ಕೂಡ ಯಾರು ಅನುಭವದಲ್ಲಿದ್ದಾರೆ ಅಂತ ತಹಸೀಲ್ದಾರ್ ಆಫೀಸಲ್ಲಿ ದಾಖಲೆ ಇತ್ತು, ಅದರ ಆಧಾರದ ಮೇಲೆ ಒಂದು 350 ಜನಕ್ಕೆ ನಾವು ಎಕ್ಸ್ಗ್ರೇಷಿಯ ಕೊಡಿಸಿದ್ವಿ. ಅದ್ರೊಳಗೆ ಎಷ್ಟು ಜನದ್ದು ಜೆನ್ಯೂನ್ ಆಗಿರುತ್ತೆ ಅಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಪರಿಶೀಲನೆ ಮಾಡಿ ಯಾರು ಅರ್ಹರಿರ್ತಾರೆ ಅವ್ರಿಗೆ ಖಂಡಿತ ಕೊಡ್ತಾರೆ. ಈಗ ಆಯ್ತು ಸರ್, ಈಗ ಹೇಳಿದ್ರಲ್ಲ 350 ಜನ ಅಂತ, ಅದ್ರಲ್ಲಿ ಇರ್ತಕ್ಕಂಥವ್ರು KR ನಗರದವ್ರು ಇದ್ದಾರೆ, ಹುಣಸೂರಿನವ್ರು ಇದ್ದಾರೆ. ಒಬ್ಬೊಬ್ಬರ ಮಾತಾಡಿ. ಆ ಥರದವ್ರು ಇದ್ರೆ ನೀವು ನಮ್ ಗಮನಿಸ್ತಾನೆ, ಯಾಕೆಂದ್ರೆ ನಾನು DC ಅವರ ಪರಿಶೀಲನೆ ಮಾಡಿ ನೋಡಿ ಸರ್, ಕೊಡಿ ಅವ್ರು ಇದ್ರೆ ನೋಡಿ ಸರ್, ಹಿಂದೆ ಆ ತರ ಆಗಿದ್ರೆ ಅಧಿಕಾರಿಗಳು ಹೇಳಿ ಅವ್ರನ್ನ ಪಟ್ಟಿಯಿಂದ ಕೈ ಮುಖ್ಯಮಂತ್ರಿಗಳಾಗಿರೋದ್ರಿಂದ ದಯಮಾಡಿ ಉಳುಮಾವಿನ ದಲಿತ ಜನಾಂಗಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಈಗ ಈ ಟೈಮಲ್ಲಿ ನಿಮ್ಮ ಹೆಸರನ್ನ ಇನ್ನು 10 ವರ್ಷ ಆದ್ರೂ ಕೂಡ ನಾವು ನೆನ್ಸ್ಕೊತೀವಿ. ಈ ದಲಿತರಿಗೆ ಇರ್ತಕ್ಕಂಥದ್ದು ಇದೊಂದೇ ಜಾಗ. ಇದು 800 ಎಕರೆ ಇದೆ. ಗೋಮಾಳ ಜಮೀನು ಒಂದು 800 ಎಕರೆಗಳು ಇದೆ. ಹಂಗಾಗಿ ಇಲ್ಲಿ 4 ಲಕ್ಷ ರೂಪಾಯಿನ ಪರಿಹಾರ ಕೊಡ್ತಾ ಇದಾರೆ. 130 ಕುಟುಂಬಗಳಿಗೆ ಅನ್ಯಾಯ ಆಗ್ತಾ ಇದೆ. 130 ಕುಟುಂಬಗಳಿಗೆ ಏನು ನಾವು ಹಿಂದೆ ತಹಸೀಲ್ದಾರ್ಗಳಿಗೆ, AC ಗೆ ಮತ್ತೆ DC ಗೆ ಏನೇನು ದಾಖಲಾತಿಗಳನ್ನ ಕೊಟ್ಟಿದೀವಿ, ಇಂಥ ದಾಖಲಾತಿಗಳನ್ನ ಪರಿಗಣಿಸ್ತೆ ಯಾರ್ಯಾರ್ತಾವ್ ದಾಖಲಾತಿಗಳಿಲ್ಲ ಅಂತವ್ರುಗಳನ್ನ ಇವತ್ತು ತಹಸೀಲ್ದಾರ್ ಅವರನ್ನ ಸೆಲೆಕ್ಟ್ ಮಾಡಿ ಇದು ರಾಜಕೀಯವಾಗಿ ಕುತಂತ್ರ ಬಳಸಿ ಅಂತವ್ರಗಳಿಗೆ ಪರಿಹಾರ ಕೊಡ್ತಾ ಇದ್ದಾರೆ. ಇದು ಬಹಳ ಘೋರ ಅನ್ಯಾಯ ಆಗ್ತಾ ಇದೆ. ದಯಮಾಡಿ ಮುಖ್ಯಮಂತ್ರಿಗಳು ಇದಕ್ಕೆ ಗಮನ ಹರಿಸಿ ಆದಷ್ಟು ಬೇಗ ಇನ್ನು ಯಾರು